ಗುಡ್ ಮಾರ್ನಿಂಗ್. ತಮ್ಗೆಲ್ರಿಗೂ ಸ್ವಾಗತ ಲೈಫ್ ಸ್ಕಿಲ್ಗೆ. ಸೊ ಇವತ್ತು ನಾವು ಫುಡ್ ಡಿಸಿಪ್ಲಿನ್ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಪ್ರತಿಯೊಂದನ್ನು ಡಿಸಿಪ್ಲಿನ್ ಆಗಿ ಬೇಕೇ ಬೇಕು ಜೀವನದಲ್ಲಿ. ಸಾರಿ, ಲೈಫ್ ಸ್ಕಿಲ್ ಅಲ್ಲಿ ಪ್ರತಿಯೊಂದಕ್ಕೂ ನಾವು ಹೇಗೆ ಅತ್ಯವಶ್ಯ ಇದೆಯಲ್ಲ, ಅದೇ ತರ ಫುಡ್ ಕೂಡ ಕರೆಕ್ಟ್ ಆಗಿ ತಗೊಳ್ಳೋದ್ರಿಂದ ಏನೆಲ್ಲ ಬೆನಿಫಿಟ್ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಖಂಡಿತವಾಗಿ ನಾವು ಇನ್ ಟೈಮಲ್ಲಿ ತಗೋಬೇಕಮ್ಮ ಅದನ್ನ. ಸೊ ಇಲ್ಲಂದ್ರೆ ಆ, ಯಾವಾಗ ನಾನು ಬೇರೆ ಆಗ್ತಾ ಹೋದಂಗೆಲ್ಲ ನನ್ನ ಬಾಡಿ ಹೆಲ್ತ್ ಆಗಿರಲ್ಲ ಮತ್ತು ನಾವು ಅದೇ ಡಿಸಿಪ್ಲಿನ್ ಕರೆಕ್ಟ್ ಆಗಿ 3 ಟೈಮ್ಸ್ ತಗೊಳಕ್ ಶುರು ಮಾಡಿದ್ರೆ ಬಾಡಿ ಎನರ್ಜೆಟಿಕ್ ಆಗಿರುತ್ತೆ, ಮೈಂಡ್ ಫ್ರೆಶ್ ಆಗಿರುತ್ತೆ, ಫುಲ್ ಸ್ಟ್ರಾಂಗ್ ಇರುತ್ತೆ. ಮತ್ತು ಅಂದ್ರೆ ಈವನ್ ನಾವು ಏನೇ ವಿಚಾರ ಮಾಡಲಿ, ಆಮೇಲೆ ಎಲ್ಲಿಗಾರು ವಾಕ್ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ನಮ್ಗೆ ಎನರ್ಜೆಟಿಕ್ ಆಗಿರ್ಬೇಕಪ್ಪ ಅಂದ್ರೆ 3 ಟೈಮ್ಸ್ ಡಿಸಿಪ್ಲಿನ್ ಆಗಿ ತಗೊಳ್ಳೋದು ಬಹಳ ಇಂಪಾರ್ಟೆಂಟು. ಸೊ ಇದರಿಂದ ಏನು ಅಡ್ವಾಂಟೇಜ್ ನನಗೆ ಅಂದ್ರೆ, ಸೊ ಬೆಳಗ್ಗೆ ತಗೊಳ್ಳೋದ್ರಿಂದ ರಾತ್ರಿ ನಾವು 7 ಗಂಟೆಗೆ ಊಟ ಮಾಡಿ ಮಲಗೋದ್ರಿಂದ ಫ್ರೆಶ್ ಅಪ್ ಆಗಿಬಿಟ್ಟು ಬೆಳಗ್ಗೆ ಬೇಗ ಎದ್ದೇಳಕ್ಕೆ ಅನುಕೂಲ ಆಗುತ್ತೆ, ರಾತ್ರಿ ನಿದ್ದೆ ಚೆನ್ನಾಗಿ ಬರುತ್ತೆ. ಸೊ ಹಾಗೆ ಬೆಳಗ್ಗೆ 8:30 9ಕ್ಕೆ ಒಂದು ಬ್ರೇಕ್ಫಾಸ್ಟು, 12:30 1 ಗಂಟೆ ಲಂಚು, ಮತ್ತೆ ಒಂದು 6:30 7 ಗಂಟೆಗೆ ಒಂದು ಊಟ. ಇದು 3 ಟೈಮ್ಸ್ ನಾವು ಏನು ಕರೆಕ್ಟಾಗಿ ಮಾಡ್ತಾ ಹೋದ್ರೆ ಸಕ್ಸಸ್ ಅನ್ನೋದು ಈಸಿಯಾಗಿ ನಾವು ಅಪ್ರೋಚ್ ಮಾಡೋಕ್ಕಾಗುತ್ತೆ. ಆಮೇಲೆ ನನ್ನ ಬಾಡಿನಲ್ಲಿ ವೇರಿಯೇಷನ್ಸ್ ಆಗಲ್ಲ, ಆಮೇಲೆ ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ, ಆಮೇಲೆ ಸ್ಲೀಪಿಂಗ್ ಸೈಕಲ್ ಡಿಸ್ಟರ್ಬ್ ಆಗಲ್ಲ, ಆಮೇಲೆ ಪ್ರತಿಯೊಂದು ಥಾಟ್ಸ್ ಪರ್ಫೆಕ್ಟ್ ಆಗಿ ಬರುತ್ತೆ. ನಮ್ಮ ಮಾತು ಜೈಸ ಅನ್ ವಯಸ್ಸ ಮನ್ ಅಂತ ಹೇಳ್ತಾರೆ. ನಾನು ಯಾವ ರೀತಿ ಆಹಾರನ ಕೊಡ್ತೀನೋ ಆ ಥರ ನನ್ನ ಮನಸ್ಸಾಗತ್ತೆ. ಮತ್ತು ಯಾವ ಥರ ನೀರು ಕುಡಿತೀನೋ ಆ ಥರ ನಾನು ಮಾತಾಡ್ಲಿಕ್ಕೆ ಶುರು ಮಾಡಿ ಜೈಸ ಪಾನಿ ವಯಸ್ಸ ವಾಣಿ ಅಂತ ಹೇಳ್ತಾರೆ. ಸೊ ಪ್ರತಿಯೊಂದನ್ನು ನಾವು ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಹೋದ್ರೆ ಖಂಡಿತವಾಗಿ ನನ್ನ ಸಿಸ್ಟಮೆಟಿಕ್ ನಮ್ಮ ಜೀವನನೂ ಇರ್ತಾವಂತು. ಸೊ ಊಟ ಮಾಡ್ಬೇಕಾದ್ರೆ ಕೆಲವೊಂದು ಪ್ರಿನ್ಸಿಪಲ್ಸ್ನ ಖಂಡಿತ ನಾವು ಫಾಲೋ ಮಾಡಬೇಕು. ಒಂದು, ನಿಧಾನವಾಗಿ ಊಟ ಮಾಡಬೇಕು, ಜಾಸ್ತಿ ಅರ್ಜೆಂಟ್ ಮಾಡ್ಕೋಬಾರ್ದು. ಆಮೇಲೆ ಒಂದೊಂದು ತುತ್ತೂ ಮಿನಿಮಮ್ ಅಂದರೆ 5 to 10 ಟೈಮ್ಸ್ ಚೆನ್ನಾಗಿ ಚೂ ಮಾಡಿಬಿಟ್ಟು ನುಂಗ್ಬೇಕಂತ ಹೇಳ್ತಾರೆ. ನುಂಗಿದಾಗ ಏನಾಗುತ್ತೆ, ನನ್ನ ಬಾಯಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ಲಾಲಾರಸ ಆಹಾರ ಜೊತೆ ಮಿಕ್ಸ್ ಆಗಿ ಹೋದಾಗ ತುಂಬ ಪರ್ಫೆಕ್ಟ್ ಆಗಿರುತ್ತೆ ಮಾತು. ಅದು ಒಂದು ಇಂಪಾರ್ಟೆಂಟು. ಆಮೇಲೆ ಊಟ ಮಾಡ್ಬೇಕಾದ್ರೆ ಆದಷ್ಟು ಟಿವಿ, ಮೊಬೈಲು, ಪೇಪರ್ನ ಅವಾಯ್ಡ್ ಮಾಡೋದು ಉತ್ತಮ. ಯಾಕಂದ್ರೆ ನನ್ನ ಬ್ರೈನ್ನಲ್ಲಿ ಏನು ರಿಜಿಸ್ಟರ್ ಆಗುತ್ತೋ ಅದ್ರ ಪ್ರಕಾರ ಕೆಮಿಕಲ್ ರಿಯಾಕ್ಷನ್ಸ್ ಉತ್ಪತ್ತಿ ಆಗ್ತಾ ಹೋಗುತ್ತೆ ನಮ್ಮ ಬಾಯಿನಲ್ಲಿ. ಸೊ ಇದು ಒಂದು ಮಾಡ್ಕೋಬೇಕು. ಆಮೇಲೆ ಊಟದ ಮಧ್ಯೆ ಜಾಸ್ತಿ ನೀರು ಕುಡಿಯೋದು ಅವಶ್ಯಕತೆ ಇರಲ್ಲ. ಸೊ ಊಟದಕ್ಕಿಂತ ಮುಂಚೆ ಫಸ್ಟ್ ನೀರು ಕುಡೀರಿ. ಇಲ್ಲ ಊಟದ ಮಧ್ಯೆ ನೀರು ಕುಡಿಬೇಕು ನಿಮ್ಗೆ ಅನ್ಸಿದ್ರೆ ಒಂದು ಗ್ಲಾಸ್ ಮಜ್ಜಿಗೆ ಕುಡಿಬೋದು ಚೆನ್ನಾಗಿ. ಇದು ಒಂದು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಇವು 3-4 ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗಿ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಸುಧಾರಿಸುತ್ತೆ. ಇದರಲ್ಲಿ ಯಾವ ಡೌಟು ಬೇಡ. ಇದನ್ನು ಚಾಚು ತಪ್ಪದೆ ಮಾಡ್ತೀರ ಅಂತ ಹೇಳ್ಕೊಂಡಿದ್ದೀನಿ. ಸೊ ಮತ್ತೆ ಇನ್ನೇನಾದ್ರು ಡೌಟ್ಸ್ ಇದ್ರೆ ನೀವು ನಮ್ಮನ್ನ ನೇರವಾಗಿ ಅಥವಾ ಫೋನ್ ಮೂಲಕ ಸಂಪರ್ಕ ಮಾಡ್ಬೋದು. ಥ್ಯಾಂಕ್ ಯು. ಓಂ ಶಾಂತಿ.